आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निर्मलार्यन् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुनमः। हरिः ओಂ ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು ಶಾಸ್ತ್ರ ಪ್ರಮೇಯಗಳಾಗಿದೆ. 82ನೇ ಗಜ್ಜೆಯಿಂದ 92ನೇ ಗಜ್ಜೆದವರೆಗೂ ನಾವು ಚಿಂತಿಸುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದು 10 ಜನ ವರದರನ್ನು ಶ್ರೀ ಪುರಂದರದಾಸರು ಇಲ್ಲಿ ಚಿಂತಿಸುವುದರ ಮೂಲಕ ಭಿನ್ನಾಹ ಜೀವಗಣಾಹ ಹರಿಯರ ಅನುಚರಾಹ ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಜೀವನ ಪ್ರಕರಣ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಜೀವನನ್ನು ತಿಳಿಯುವಾಗ ಪರಸ್ಪರ ಜೀವನಲ್ಲಿ ಭೇದವಿದೆ ಮತ್ತು ಭೇದ ಹೇಗೆ ಉಂಟಾಯಿತು ಅಂದರೆ ತಾರತಮ್ಯ ಭಾವನೆಯಿಂದ ಉಂಟಾಯಿತು ಎಂಬುದು ಅದೇ ತಾರತಮ್ಯ. ತಾರತಮ್ಯ ಎಲ್ಲಿ ಇರುತ್ತೆ ಅಂದರೆ ಜೀವನಲ್ಲಿ ಮಾತ್ರ, ಜೀವಗಣದಲ್ಲಿ ಮಾತ್ರ ತಿಳಿಯಬೇಕು. ಭಗವಂತನಲ್ಲಿ ಸರ್ವೋತ್ಕೃಷ್ಟನಾದ್ದರಿಂದ, ಅತ್ಯಂತ ವಿಲಕ್ಷಣ ರೂಪನಾದ್ದರಿಂದ ಭಗವಂತನ ತಾರತಮ್ಯವನ್ನು ಜೀವನ ಜೊತೆಯಲ್ಲಿ ತಿಳಿಯಬಾರದು. ಮತ್ತು ಭಗವಂತನ ಮಹಿಮೆಯನ್ನು ಹೆಚ್ಚಾಗಿ ಗುಣಗಳನ್ನು ತಿಳಿದುಕೊಳ್ಳಬೇಕು ಎಂಬುದೇ ತಾತ್ಪರ್ಯ. ಹಿಂದೆ ಭಗವಂತನ ಕೆಲವು ಗುಣಗಳನ್ನು ವಿಮರ್ಶೆ ಮಾಡಿದೆವು. ಇಂದಿನ ವಿಷಯ ಭಗವಂತನ ಸನ್ನಿಧಾನದಲ್ಲಿ ಪದಾರ್ಥಗಳ ವಿಶೇಷ ಬರುತ್ತದೆ ಎಂಬುದು ವಿಶೇಷಾಕಾರವನ್ನು ಚಿಂತಿಸಬೇಕು. ಭಗವತ್ ಸನ್ನಿಧಾನೇನ ಪದಾರ್ಥಾನಂ ವಿಶೇಷಣತ್ವಂ ಸರ್ವೇಷಾಂ ಪದಾರ್ಥಾನಂ ಅತಿಶಯ ವಿಶೇಷತ್ವಂ ಭಗವತ್ ಸನ್ನಿಧಾನ ವಿಶೇಷತ್ವೇ ನೈವ ನತು ಪದಾರ್ಥ ಸ್ವರೂಪ ಶಕ್ತಿಯ. ಇಲ್ಲಿ ನಮಗೆ ಚಿಂತನೆ ಏನು ಅಂದರೆ, ಭಗವಂತನ ಶಕ್ತಿಯಿಂದ ನಮಗೆ ಬಿಂಬರೂಪನಾಗಿದ್ದ ಭಗವಂತನಿದ್ದಾನೆ. ಭಗವಂತ ಬಿಂಬನಾಗಿರುವುದರಿಂದ ನಾವು ಜೀವರು ಇದ್ದೇವೆ, ಈ ಜಡ ಶರೀರದಲ್ಲಿ ಇದ್ದೇವೆ, ಲೋಕದಲ್ಲೆಲ್ಲ ನಾವು ವ್ಯವಹಾರ ಮಾಡುತ್ತೇವೆ. ಇಲ್ಲಿ ಭಗವಂತನ ಇಲ್ಲ, ಈ ಪದಾರ್ಥ ಇದೆ ಎಂಬುದು ನಾವು ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇನು ಅಂದರೆ ಸಾಧ್ಯವೇ ಇಲ್ಲ. ಭಗವಂತನಿಲ್ಲದೆ ಯಾವ ಜೀವರು ಇರೋಕ್ಕೆ ಸಾಧ್ಯವಿಲ್ಲ. ಭಗವಂತನಿಲ್ಲದೆ ಯಾವ ಜಡ ಪದಾರ್ಥವೂ ಇರೋಕ್ಕೆ ಸಾಧ್ಯವಿಲ್ಲ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೈವ ಏವ ಚ ಯದನುಗ್ರಹ ಸಂತಿ ನ ಸಂತಿ ಯದು ಉಪೇಕ್ಷೆಯ ಎಂಬುದು ಶ್ರುತಿ ವಾಕ್ಯ ಇದೆ. ಆದರೂ ಸಹ ಇದನ್ನು ನಾವು ಸರಿಯಾಗಿ ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂದರೆ, ಭಗವಂತ ನಮ್ಮನ್ನು ಬಿಟ್ಟು ಅಗಲದೆ ಸದಾ ಕಾಲ ನಮ್ಮಲ್ಲಿದ್ದೇ ಇದ್ದಾನೆ. ಆದ್ದರಿಂದ ನಾವು ಶಾಸ್ತ್ರದ ಮೂಲಕ ತಿಳಿದುಕೊಳ್ಳಬೇಕು. ಹೇಗೆ ಭಗವಂತ ಅಯೇಹೇಯತ್ವಂ, ಅಹಂ ಅಂದರೆ ಭಗವಂತ ಅಯೇಹೇಯನಾಗಿದ್ದಾನೆ, ನಮ್ಮನ್ನು ಬಿಟ್ಟು ಅಗಲದೇ ಇದ್ದಾನೆ, ಎಲ್ಲ ಜೀವರನ್ನು ಬಿಟ್ಟು ಅಗಲದೇ ಇದ್ದಾನೆ. ಯಾತಕ್ಕೋಸ್ಕರವಾಗಿ ಅಂದರೆ ನಮ್ಮ ಉಡುವಿಕೆಗಾಗಿ. ಇದನ್ನು ತಿಳಿದುಕೊಂಡಾಗ ಮಾತ್ರ ಆ ಜೀವರಿಗೂ ಹೆಚ್ಚಿನಗಾರಿಕೆ ಅಂದರೆ ಪ್ರಯೋಜನ ಬರುತ್ತೆ ಮತ್ತು ಭಗವಂತನ ವಿಶೇಷವಾದ ಸನ್ನಿಧಾನದಿಂದಲೇ ಭಗವಂತನ ಅನುಗ್ರಹವಾಗುತ್ತದೆ ಎಂಬುದೇ ತಾತ್ಪರ್ಯ. ಇದನ್ನು ತದುಕ್ತಂ ಯಜ್ಜದ್ ವಿಭೂತಿಮಸ್ತತ್ವಂ ಶ್ರೀಮದ್ಭೂಜಿತಮೇವ ಚ ವಿಷ್ಣೋ ವಿಮೂರ್ತಿರೂಪಸ್ಯ ಜ್ಞೇಯಂ ಸಾನ್ನಿಧ್ಯಮಾತ್ರ ಹಿ. ಭಗವಂತನ ಸನ್ನಿಧಾನ ಇರೋದ್ರಿಂದಲೇ ಎಲ್ಲ ಶರೀರದಲ್ಲೂ ಎಲ್ಲ ಜೀವರಿಗೂ ಬೆಲೆ ಎಂಬತಕ್ಕಂಥದ್ದಿದೆ. ಇದನ್ನು ನಾವು ವಿಸ್ತಾರವಾಗಿ ತಿಳಿಯಬೇಕಾದರೆ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಎಂಬತಕ್ಕಂಥದ್ರಲ್ಲಿ ಭಗವಂತನೇ ಸ್ಪಷ್ಟವಾಗಿ ಇದನ್ನು ಚಿಂತನೆ ಮಾಡಿಸಿಕೊಟ್ಟಿದ್ದಾನೆ. ಏತಾಂ ವಿಭೂತಿ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಯಾರು ಭಗವಂತನ ಸನ್ನಿಧಾನ ಇದೆ ಅಂತ ಯಾರು ತಿಳಿದುಕೊಳ್ಳುತ್ತಾರೋ ಅವರು ಅವಿಕಂಪೇನ ಯೋಗೇನ ಯುಜ್ಯತೆ, ಯೋಗದಲ್ಲಿ ಅಂದರೆ ಭಗವಂತನ ಆರಾಧನೆ ಮಾಡಲು ಸಾಧ್ಯ. ಬಿಂಬ ಪ್ರತಿಬಿಂಬವನ್ನು ನಾವು ತಿಳಿಯೋಕ್ಕೆ ಮುಂಚಿತವಾಗಿ
ಬಿಂಬನ ಅಸ್ತಿತ್ವವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಾವು ಬಿಂಬನನ್ನು ತಿಳಿದುಕೊಳ್ಳದಿದ್ದರೆ ಎಲ್ಲರಲ್ಲೂ ಬಿಂಬನಲ್ಲಿ ಇದ್ದಾನೆ, ಆದರೆ ಯಾರು ತಿಳುವಳಿಕೆ ಇಲ್ಲವೋ ಅದರಲ್ಲಿ ತಟಸ್ಥರಾಗಿರುತ್ತಾನೆ ಭಗವಂತ, ಏನೂ ಸಹಾಯವನ್ನು ಮಾಡುವುದಿಲ್ಲ. ಜೀವರ ಉದ್ಧಾರದ ಮಾರ್ಗವನ್ನೇ ತೋರಿಸುವುದಿಲ್ಲ. ಆದರೆ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ಉದ್ಧಾರ ಮಾರ್ಗವನ್ನು ತೋರಿಸುತ್ತಾನೆ ಎಂಬತಕ್ಕಂಥದ್ದು ಇದರ ಅರ್ಥ. ಅಹಂ ಸರ್ವಸ್ಯ ಪ್ರಭವಃ ಮತ್ತ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಯಾರು ಭಾವ ಸಮನ್ವಿತ ಭಕ್ತಿ ಭಾವದಿಂದ ಯಾರು ಭಗವಂತನ ಇದ್ದಾರೆ ಎಂಬುದನ್ನು ಗುರುತಿಸಿಕೊಳ್ಳುತ್ತಾರೋ ಆಗ ಭಗವಂತ ವಿಶೇಷವಾದ ಜ್ಞಾನವನ್ನು ಕೊಡುತ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಂ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಭಗವಂತನಲ್ಲೇ ಚಿತ್ತವನ್ನಿಟ್ಟು ಮದ್ಗತ ಪ್ರಾಣಾಃ ಭಗವಂತನಲ್ಲಿಯೇ ಎಲ್ಲ ಚೇಷ್ಟ, ಭಗವಂತನಲ್ಲೇ ಬೋಧನೆಯನ್ನು ಯಾರು ಮಾಡುತ್ತಾರೋ ಕಥೆಯಂತಿ ಅಂದರೆ ಅವರ ವಿಚಾರವಾಗಿ ಕಥೆಯನ್ನು ಪುರಾಣದ ಕಥೆಯನ್ನು ವೇದಾದಿರ್ತಕ್ಕಂಥ ಯುಕ್ತಿಯನ್ನು ತಿಳಿದುಕೊಳ್ಳುತ್ತಾರೋ ಭಗವಂತ ಮಾಂ ನಿತ್ಯಂ ತುಷ್ಯಂತಿ ಭಗವಂತ ತೃಪ್ತನಾಗುತ್ತಾನೆ, ಚ ರಮಂತಿ ಚ ನಮಗೆ ಬೇಕಾದ ಸುಖವನ್ನು ಕೊಡುತ್ತಾನೆ ಎಂದು ಭಗವಂತನೇ ಹೇಳಿಕೊಂಡಿದ್ದಾನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ಯಾರು ಭಗವಂತ ಬಿಂಬರೂಪನಾಗಿ ನಮ್ಮಲ್ಲಿದ್ದಾನೆ ಅಂತ ತಿಳಿದುಕೊಳ್ಳುತ್ತಾರೋ ಮತ್ತು ತೇಷಾಂ ಸತತಯುಕ್ತಾನಾಂ ಭಜತಾಂ ಭಜ ಸೇವಾಯಂ ಧಾತು ಸತತ ನಿರಂತರವಾಗಿ ಭಗವಂತನ ಧ್ಯಾನದಲ್ಲಿ ಆಸಕ್ತರಾಗಿರುತ್ತಾರೋ ಪ್ರೀತಿಪೂರ್ವಕದಿಂದ ಅವರಿಗೆ ಬುದ್ಧಿಯೋಗ ಅಂದರೆ ಶ್ರೇಷ್ಠವಾದ ಯೋಗ್ಯವಾದ ಬುದ್ಧಿಯನ್ನು ಕಲ್ಪಿಸಿಕೊಟ್ಟು ಭಗವಂತನ ಸಮೀಪಕ್ಕೆ ಕರೆದುಕೊಳ್ಳುತ್ತಾನೆ. ಏನ ಮಾಂ ಉಪಯಾಂತಿತೆ ತೇಷಾಂ ಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವೋನ್ಯೋ ಜ್ಞಾನದೀಪೇನ ಭಾಸ್ವತೋ. ಯಾರು ಹೀಗೆ ತಿಳಿದುಕೊಳ್ಳೋದಿಲ್ವೋ ಅವರು ಅಜ್ಞಾನದಲ್ಲೇ ಬಿದ್ದಿರಬೇಕಾಗುತ್ತದೆ. ಆದ್ದರಿಂದ ಬಿಂಬೋಪಾಸನೆಗೆ ಅತಿ ಮುಖ್ಯವಾದದ್ದು ಏನು? ಬಿಂಬನ ಇರುವಿಕೆಯ ಗುರುತಿಸಿಕೊಳ್ಳುವುದು. ಸಂತಿ ಚ ಭಜತಂ ಕೇಚಿದ್ಯಾಹ ಅಹಮಿತ್ಯಾದಿನ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಹೇಗೆ ತಿಳಿದುಕೊಳ್ಳೋದು ಅಂತ ಹೇಳಿ ಅರ್ಜುನ ನಮಗೋಸ್ಕರವಾಗಿ ಪ್ರಶ್ನೆ ಮಾಡುತ್ತಾನೆ. ಪರಬ್ರಹ್ಮ ಪರಂ ಧಾಮಂ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಅತ ಕಸ್ಮಾದುಚ್ಯತೆ ಪರಬ್ರಹ್ಮ ಬೃಹತಿ ಬೃಹಯಂತಿ ಚ ಶ್ರುತಿ ಬೃಹಂ ಬ್ರಹ್ಮಿ ಬ್ರಹ್ಮವೃದ್ಧೋ ಇತಿ ಪರಂತಿ ಪರಮಂ ಯೋ ಮಹದ್ಬ್ರಹ್ಮ ಇತಿ ಚ ವಿವಿಧಮಾಸೀತ್ ವಿಭುಃ ತಥಾ ಹಿ ವಾರಣಶಾಖಾಯಂ ವಿಭುಃ ಪ್ರಭುಂ ಪ್ರಥಮಂ ಮೋಹನಾಯತೆ ಇತಿ ನ ಹಿ ಏವಂ ಪ್ರಾಪಜ್ಯತ್ ವಿವಿಧೋ ಅಭವತಿತಿ ಸೋ ಅಕಾಮಯತಾ ಬಹುಸ್ತ್ಯಾಂ ಪ್ರಜಾಯೀಯತ್ ಇತ್ಯಾದಿಶ್ಚ आहूतं ऋषयः सर्वे देवर्षि नारद तथा आसितो देवलोकव्यासः स्वयं चैव ब्रूहि मे सर्वं एतदृशं मन्ये यन्मां वदसि केशव न हि ते भगवन् व्यक्तिं विदुर्देवा न दानवा स्वयमेव आत्मनात्मानं वेत्तं तं पुरुषोत्तमः भूतभावनभूतेशा देवदेवा जगत्पते वक्तुर्महर्षेण विशेषेण दिव्यां हि आत्मविभूतयः या विर्भूतं ಲೋಕಾಭಿಮಾಂ ವ್ಯಾಪ್ಯ ತಿಷ್ಠತಿ. ಭಗವಂತನ ವಿಭೂತಿ ರೂಪವನ್ನು ನನಗೆ ಚೆನ್ನಾಗಿ ತಿಳಿಸಿಕೊಡು ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡಿದಾಗ ಕೃಷ್ಣನೇ ಮುಖ್ಯವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ವಿಷ್ಣು ಸರ್ವವ್ಯಾಪಿಸ್ತತ್ಪ್ರವೇಶತದ್ವೇ ವಿಷ್ಣು ವ್ಯಾಪ್ತಂ ವಿಷಪ್ರವಚನೆ ಇತಿ ಪಠಂತಿ ಗತಂಚ ಸರ್ವಭೂತಾನಾಂ ಪ್ರಜಾನಂ ಚ ಭಾರತ
ವ್ಯಾಪ್ತೋ ಮೇ ರೋದಸಿ ಪಾರ್ಥಂ ಕಾಂತಿಶ್ಚಾಪ್ಯಧಿಕ ಮಮ ಆದಿಭೂತಶ್ಚ ತದಿಶ್ಚಾಪಿ ಭಾರತ ಕ್ರಮೇಣಾಪಿ ಅಚ್ಯಹಂ ಪಾರ್ಥಂ ವಿಷ್ಣುರಿಚಾಪಿ ಸಂಜ್ಞಿತ ಎಂದು ಮೋಕ್ಷ ಧರ್ಮದಲ್ಲಿ ಹೇಳಿದ್ದಾರೆ. ಭಗವಂತನ ವಿಭೂತಿ ರೂಪವೇ ಸಕಲ ಪದಾರ್ಥಗಳಲ್ಲೂ ಇದೆ. ನಾವು ಅರ್ಥ ಮಾಡುವುದರಲ್ಲಿ ಸೋತಿದ್ದೇವೆ. ಭಗವಂತನ ವಿಭೂತಿ ರೂಪವನ್ನು ಮೊಟ್ಟ ಮೊದಲಿಗೆ ನಾವು ಬಿಂಬ ರೂಪದಲ್ಲಿ ನಿಂತಿರ್ತಕ್ಕಂಥ ನಮ್ಮ ಹೃದಯ ರಂಗದಲ್ಲಿ ತಿಳಿದುಕೊಳ್ಳಬೇಕು, ತಿಳಿದು ಉಪಾಸನೆ ಮಾಡಿಕೊಳ್ಳಬೇಕು. ಹೀಗೆ ಉಪಾಸನೆ ಮಾಡುವುದರಿಂದ ಭಗವಂತ ಜೀವರಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಭಿನ್ನನಾಗಿರುವುದರಿಂದ ಏನಾಗಿದ್ದಾನೆ? ನಮಗೆ ಪ್ರಭುವಾಗಿದ್ದಾನೆ. ಸಕಲ ಲೋಕ ರಕ್ಷಣವನ್ನು ಮಾಡುತ್ತಾ ಇದ್ದಾನೆ. ಅವನು ಏಕೈವನಾಗಿದ್ದಾನೆ. ಆದ್ದರಿಂದ ನಾವು ತಾರತಮ್ಯ ಜ್ಞಾನದಲ್ಲಿ ಏನಂತ ತಿಳಿಯಬೇಕು? ಎಲ್ಲರೂ ಭಗವಂತನ ದಾಸರಾಗಿದ್ದೇವೆ ಅಂತ ತಿಳಿಯಬೇಕೇ ಹೊರತು ಭಗವಂತನ ಸಮಕಕ್ಷೆಯಲ್ಲಿ ಯಾವ ಜೀವರನ್ನು ನಾವು ಲೆಕ್ಕಿಸಬಾರದು. ಭಗವಂತ ಸ್ವತಂತ್ರ ವ್ಯಕ್ತಿ, ಜೀವರೆಲ್ಲರೂ ಅಸ್ವತಂತ್ರರು. ಆದ್ದರಿಂದ ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ. ಎಲ್ಲ ಜೀವರು ತಮ್ಮ ಅಸ್ವಾತಂತ್ರ್ಯತೆಯನ್ನು ಎಷ್ಟು ಚೆನ್ನಾಗಿ ಪರಿಪಕ್ವವಾಗಿ ತಿಳಿದುಕೊಳ್ಳುತ್ತಾರೋ ಅಷ್ಟೇ ಸುಖಿಯಾಗಿ ಬಾಳುತ್ತಾರೆ. ಈ ಲೋಕದಲ್ಲಿ ಮಾತ್ರವಲ್ಲ, ಮೋಕ್ಷದಲ್ಲಿ ನಿರಂತರವಾಗಿ ಸುಖವನ್ನೇ ಹೊಂದುತ್ತಾರೆ. ಯಾರು ತಾನು ಸ್ವತಂತ್ರ ಎಂಬ ಭ್ರಮೆಯೆಂದೇ ತಿರುಗುತ್ತಾರೋ ಅವರು ಈ ಲೋಕದಲ್ಲೂ ಅನೇಕ ಆಘಾತಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ನಿತ್ಯ ನರಕವಾದ ತಮಸ್ಸಿನಲ್ಲಿ ನಿತ್ಯ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ. ಇದು ಕಟು ಸತ್ಯ. ಆದ್ದರಿಂದ ಬಿಂಬೋಪಾಸನೆ ಎಂಬುದು ಏನು ಅಂದರೆ ತತ್ವವನ್ನು ಪರಿಚಯ ಮಾಡಿಕೊಳ್ಳುವುದು. ತತ್ವ ಅಂದರೆ ಏನು? ಅನಾರೋಪಿತಂ ತತ್ವಂ, ಕೃತಕವಲ್ಲದ್ದು, ಸ್ವಾಭಾವಿಕವಾದದ್ದು. ನಾವೆಲ್ಲರೂ ಸ್ವಾಭಾವಿಕವನ್ನು ಬಿಟ್ಟು ಕೃತಕವನ್ನೇ ನಾವು ಅಪೇಕ್ಷೆ ಮಾಡುತ್ತೇವೆ. ಇದು ಮಾನಸಿಕ ದೋಷಪೂರಿತವಾಗಿದೆ. ಭ್ರಮೆಯಲ್ಲಿ ಒಳಪಟ್ಟಿದ್ದೇವೆ. ಈ ಭ್ರಮೆ ನಿವಾರಣೆ ಮಾಡಿಕೊಳ್ಳಬೇಕಾದರೆ ನಾವು ಏನು ಮಾಡಬೇಕು? ಆ ಪದಾರ್ಥದಲ್ಲಿನ ದೋಷವನ್ನು ನಾವು ಕಂಡುಕೊಳ್ಳಬೇಕು. ಯಾವುದು ದೋಷ? ಅನಿತ್ಯತ್ವ ಮತ್ತು ದುಃಖ ಪ್ರಾಪ್ತಿ. ಯಾವುದೇ ಲೋಕದಲ್ಲಿ ಕಾಣುವ ಪದಾರ್ಥವು ಅನಿತ್ಯವಾಗಿದೆ ಮತ್ತು ಅದರಿಂದ ದುಃಖವೇ ಬರುತ್ತದೆ. ಯಾವುದು ನಮ್ಮ ಪದಾರ್ಥವಲ್ಲವೋ ಅದು ನಮ್ಮ ಪದಾರ್ಥ ಎಂದು ನಾವು ತೆಗೆದುಕೊಳ್ಳುವುದೇ, ಸ್ವೀಕರಿಸುವುದೇ, ಭಾವಿಸುವುದೇ ದುಃಖದಾಯಕ. ನಮಗೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಯಾಕೆ ಹೇಳುತ್ತೇವೆ ಅಂದರೆ, ಆಸೆ ಅಂದರೆ ಏನು? ನಮಗಲ್ಲದ ಪದಾರ್ಥವನ್ನು ಯಾಚಿಸುವುದು, ಮನಸ್ಸಿನಲ್ಲಿ ಬೇಕು ಅಂತ ಆಸೆ ಪಡುವುದು ಎಂದರ್ಥ. ನಮ್ಮದಲ್ಲದನ್ನು ನಾವು ಹೊತ್ತುಕೊಂಡಾಗ ನಮಗೆ ಅದು ಭಾರವೆನಿಸುತ್ತದೆ. ಹಾಗೆ ಇಡೀ ಪ್ರಪಂಚದಲ್ಲಿ ನಾವು ಬಂದಾಗ ಇಡೀ ಪ್ರಪಂಚವೇ ಅನಿತ್ಯವಾಗಿದೆ, ಸತ್ಯವಾದ ಜಗತ್ತು. ಆದರೆ ನಮ್ಮ ಪಾಲಿಗೆ ಅದು ಅನಿತ್ಯವೇ. ನಮ್ಮ ಸ್ವರೂಪ ಯೋಗ್ಯತಾ ಸುಖವನ್ನು ಮಾತ್ರ ನಾವು ಬಯಸಬೇಕು. ಅದಕ್ಕೆ ಬಂಧಕವಾಗಿ ಲಿಂಗದೇಹವಿದೆ, ಹೊರಗಿನ ಸ್ಥೂಲ ಶರೀರವಿದೆ. ಇದು ನಮ್ಮ ಅನಾದಿ ಕಾಮಕರ್ಮಗಳಿಂದ ಬಂದಿದೆ. ಇದರ ನಿವಾರಣಾ ಉಪಾದಾನವನ್ನು ತಿಳಿದುಕೊಳ್ಳುವುದು ಹೇಗೆ ಅಂದರೆ, ಬಿಂಬಸ್ಥನಾದ ಭಗವಂತನನ್ನು ತಿಳಿದುಕೊಳ್ಳುವುದು ಮೊದಲು ತಿಳಿದುಕೊಂಡಾಗ ಅವನ ಆರಾಧನೆ ಮಾಡೋಕ್ಕೆ ಶಕ್ಯವಾಗುತ್ತದೆ. ಬಿಂಬೋಪಾಸನೆಗೆ ಮುಖ್ಯವಾಗಿ ಮೂಲಭೂತವಾಗಿ ಬಿಂಬನ ಪರಿಚಯ ಮಾಡಿಕೊಳ್ಳಬೇಕು. ಅದೇ ಶ್ರೇಷ್ಠವಾದ ತಾರತಮ್ಯ ಜ್ಞಾನ ಎನಿಸುವುದು. ಭಗವಂತ ತಾರತಮ್ಯದಲ್ಲಿ ಇಲ್ಲ, ಆದರೆ ಜೀವನಿಂದ ಹೇಗೆ ಭಿನ್ನನಾಗಿದ್ದಾನೆ, ಅನಂತಗುಣ ಪರಿಪೂರ್ಣ ಹೇಗೆ ಎಂಬುದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಆಗ ಭಗವಂತ ತಾನೇ ಸುಪ್ರತೀಕನಾಗಿ ನಮಗೆ ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟು ನಮ್ಮ ಸ್ವರೂಪ ಸುಖವನ್ನು ಕೊಡತಕ್ಕಂಥ ಮೋಕ್ಷವನ್ನು ದಯಪಾಲಿಸುತ್ತಾನೆ, ಮಹಾಪ್ರಸಾದವನ್ನು ಒದಗಿಸ್ತಾನೆ ಎಂಬುದೇ ತಾತ್ಪರ್ಯ. ತಾರತಮ್ಯದ ಮಹಾಪ್ರಯೋಜನ. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ನಿಮಿತ್ತ ಮಾಡಿಕೊಂಡು ತಾರತಮ್ಯ ಬೋಧನೆಯ ಕ್ರಮವಾಗಿದೆ.
ತಾರತಮ್ಯ ಪಂಚಭೇದ ತಾರತಮ್ಯ ಎಂಬುದು ಅತಿ ಮುಖ್ಯವಾದ ವಿದ್ಯೆಯಾಗಿದೆ ಲೋಕದಲ್ಲಿ. ಇದನ್ನು ಸತತವಾಗಿ ಎಲ್ಲ ಜೀವರು ಅನುಸಂಧಾನ ಮಾಡಿಕೊಳ್ಳಬೇಕು, ಶಾಸ್ತ್ರದಿಂದ ತಿಳಿದುಕೊಳ್ಳಬೇಕು, ಅದರಂತೆ ನಡೆಯಬೇಕು. ಅದರಿಂದ ನಮ್ಮ ಉದ್ಧಾರವಾಗುವುದು ಎಂಬುದೇ ಅಂತಿಮವಾದ ತಾರತಮ್ಯದ ಉಪಯೋಗವಾಗಿದೆ ಎಂಬುದನ್ನು ಶ್ರೀ ಪುರಂದರದಾಸರು 10 ಜನ ವರದರ ನಿರೂಪಣೆಯಿಂದ ತೋರಿಸಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಇಂತಹ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿ ಉಪಕಾರವನ್ನು ಸ್ಮರಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರನ್ನು ನೆನೆಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕಾರ್ಯವನ್ನು ನಡೆಸುತ್ತಿದ್ದ ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹವನ್ನು ನಾವು ಕೇಳಿಕೊಳ್ಳಬೇಕು. ಇವರಲ್ಲಿ ವಾಯುದೇವರು ಮುಖ್ಯ ಪ್ರಾಣನಾಗಿ ವಿಷ್ಣುವಿನ ಆಜ್ಞಾ ಪ್ರಕಾರ ಪ್ರತಿಯೊಬ್ಬರಲ್ಲಿ ನಿಂತು ಜ್ಞಾನ ಕಾರ್ಯವನ್ನು ಮಾಡಿಸುತ್ತಿರುವುದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀ ನಾರಾಯಣ ಮಾತ್ರ. ಎಲ್ಲವೂ ಅವರ ಅಧೀನವೇ ಆಗಿದೆ. ಅವನು ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸುತ್ತಿದ್ದಾನೆ. ಅವನ ಸನ್ನಿಧಾನದಿಂದಲೇ ಮುಖ್ಯ ಪ್ರಾಣನಾದರೂ ತತ್ವಾಭಿಮಾನಿ ದೇವತೆಗಳಾದರೂ ನಮ್ಮ ಗುರು ಹಿರಿಯರು ಎನಿಸಿಕೊಂಡರು. ಮಾತಾಪಿತೃಗಳು ಎನಿಸಿಕೊಂಡರು. ನಾವು ಭಗವಂತನ ಅನುಚರರು ಅಸ್ವತಂತ್ರರು ಎಂದು ತಿಳಿದುಕೊಳ್ಳಬೇಕಾದರೆ ಮೊಟ್ಟ ಮೊದಲಿಗೆ ಬಿಂಬನನ್ನು ನಾವು ಗುರುತಿಸಿಕೊಳ್ಳಬೇಕು. ಗುರುತಿಸಿಕೊಳ್ಳುವುದರ ಮೂಲಕ ಭಗವಂತನ ಪ್ರಸಾದ ಸಾಧ್ಯವಾಗುವುದು. ಇಂತಹ ಭಗವಂತನಿಗೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸುವುದು? ಭೂಯಿಷ್ಠಾಂತ ನಮ್ಮ ಮುಕ್ತಿ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣ. ಹರಿ ಓಂ.